ಇಲ್ಲೆಲ್ಲ ಕರಡಿ ಮತ್ತು ಚಿರತೆ ಕಾಟ, ಇಂಥದ್ರಲ್ಲಿ ನಾವು ಇಷ್ಟೊತ್ತಿಗೆ ಬಂದಿದ್ದೀವಿ. ಸೊ ಇವತ್ತು ನೈಟ್ ರೈಡ್ ಎಲ್ಲಿಗೆ ಅಂತ ಅಂದರೆ ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೌಸ್ಗೆ. ಯಾವುದು ಗುರು ಟ್ರಾಫಿಕ್ ಜಾಮು, ಕರೆ ಎಲ್ಲರೂ ಜೀವನೇ ಗುರು ಅಲ್ವಾ ಗುರು. ಹಿಂಗೆ ಒನ್ ವೇದಲ್ಲಿ ಹೊಡಿಯೋದು ತಪ್ಪು, ಬಟ್ ಏನು ಮಾಡೋಣ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಪೀಣ್ಯ ಸ್ಟಾಪ್ ಇದೆ ಗೊತ್ತಾ, ಮೆಟ್ರೋ ಸ್ಟೇಷನು, ಅಲ್ಲಿಂದಾನೇ ಜಾಮು. ಅಪ್ಪ ಗುರುವೇ, ಹಂಗೂ ಹಿಂಗೂ ದಾಟ್ಕೊಂಡು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ನೋಡಿ, ರೈಟಲ್ಲಿದೆ. ಸೊ ಗುರು ಬಂದು ರೀಚ್ ಆಗಿದ್ದೀವಿ ಇವ್ರ ಫಾರ್ಮಲ್ಲಿ. ಸೊ ಹಿಂದೆ ನೋಡ್ಬೋದು ನಮ್ಮದು ಕಂಪ್ಲೀಟ್ ರೈಡಿಂಗ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀವಿ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತು ನೈಟ್ ರೈಡ್ ಎಲ್ಲಿಗೆ ಅಂತ ಅಂದರೆ ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೌಸ್ಗೆ. ಸೊ ಅದು ಕುಣಿಗಲ್ ಹತ್ರ ಇದೆ. ಸೊ ಆಲ್ರೆಡಿ ಲೇಟ್ ಆಗಿದೆ, 8:15 ಆಗಿದೆ. ನೋಡೋಣ, ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ಫ್ಯೂಯಲ್ ಬ್ರೇಕು ಗುರು, ಗಾಡಿಯಲ್ಲಿ ಪೆಟ್ರೋಲ್ ಬೇರೆ ಇಲ್ಲ. ಸೊ ಫಸ್ಟು ಫ್ಯೂಯಲ್ ಬ್ರೇಕ್ ತೊಗೋಬೇಕು. ನಮ್ಮ ಬಾಯ್ಸ್ ಇಲ್ಲಿ ಇವಾಗ ಪೆಟ್ರೋಲ್ ಬಂಕ್ ತನಕ ನಮ್ಮ ಸುಹಾಸ್ ಲೀಡ್ ತೊಗೊತಾ ಇದ್ದಾನೆ. ಸೊ 2 ಗಾಡಿ ಗುರು, ಅವನೊಂದು ಹಂಟರ್, ಒಂದು ಆಲ್ರೆಡಿ ಇದ್ರದ್ದು ವೀಡಿಯೋ ಹಾಕಿದ್ದೆ, ಡೆಲಿವರಿ ವೀಡಿಯೋ, ಮತ್ತು ಅವನದು ಹಿಮಾಲಯ 450 ಅದ್ರದ್ದು ವೀಡಿಯೋ ಹಾಕಿದ್ನಲ್ಲ. ಸೊ ಇವಾಗ ಆ 2 ಗಾಡಿ ಜೊತೆ ನಮ್ಮ KTM, ಆ 2 ಗಾಡಿ ಹೊಸ ಇರೋದ್ರಿಂದ ಸೊ ನಾವು 60ಯಲ್ಲೇ ಹೋಗಬೇಕು. ಈ ಜರ್ನಿ ಕಂಪ್ಲೀಟಾಗಿ 60ಯಲ್ಲೇ ಇರುತ್ತೆ. ನೋಡೋಣ ಬನ್ನಿ, ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂದ್ಬಿಟ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಆಗ್ಬೋದು 1.5 ಅವರ್ ಆಗ್ಬೋದು. ಸೊ ಅಷ್ಟರಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಆ ಬೆಲ್ ಐಕಾನ್ ಒತ್ಕೊಳ್ಳಿ. ಮಚ್ಚಾ ಲೆಫ್ಟು ಕಂಪ್ಲೀಟಾಗಿ ಗಾಡಿನ ಲೋಡ್ ಮಾಡಿ ಇಟ್ಟಿದ್ದೀನಿ ಗುರು, ತೋರಿಸ್ತೀನಿ ರೀ. ಟಾಪ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಕಂಪ್ಲೀಟ್ ರೈಡಿಂಗ್ ಗ್ಯಾರ್ಸ್. ಇದು ಸಿಕ್ಕಾಪಟ್ಟೆ ದಿನದಿಂದ ಆಸೆ, ಹಿಂಗೆ ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂದ್ಬಿಟ್ಟು, ಬಟ್ ಅದು ನೈಟ್ ಟ್ರಿಪ್ಪೇ ಆಗೋಯಿತು ಅಂದ್ಬಿಟ್ಟು. ಪರವಾಗಿಲ್ಲ, ನೈಟ್ ಜರ್ನಿನೂ ಒಂಥರ ಖುಷಿನೇ. ಇವಾಗ ಆಲ್ಮೋಸ್ಟ್ ಮಹಾಲಕ್ಷ್ಮಿ ಲೇಟಲ್ಲಿದ್ದೀವಿ, ಪೆಟ್ರೋಲ್ ಬಂಕ್ಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಲೀವ್ ಮೀ ಸಮ್ ಸ್ಪೇಸ್. ನನ್ನನ್ನೇ ಗೂಗಲ್ ಮ್ಯಾಪ್ ಅಂದರೆ ಅವನು ನನ್ಕಿನ್ನ ಗೂಗಲ್ ಮ್ಯಾಪು. ಇದೇನದು, ಮದುವೆನಾ? ಹಲೋ, ಹ್ಯಾಪಿ ಮ್ಯಾರಿ ಲೈಫ್. ಯಾಕೋ ಯಾರಿಗೋ ಮದುವೆ ನಡೀದೆ, ನಾಳೆ ನನಗೆ ನಡಿಬೇಕಾರೆ ಹಿಂಗೆ ಯಾರು ಒಬ್ಬ ರೈಡ್ಗೆ ಹೋಗ್ಬೇಕಾರೆ ಹ್ಯಾಪಿ ಮ್ಯಾರಿ ಲೈಫ್ ಅಂತ ಹೇಳ್ತಾನೆ. ಅದೇ ಕರ್ಮ, ಅದೇ ನಿಯಮ. ಓ ಗುರು 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 ರೇಡಿಯೇಟರ್ ಗುರು, ಏನು ಅಲ್ಲಿಂದ ಇಲ್ಲಿ ಬರೋಷ್ಟು ರೇಡಿಯೇಟ್ರು ಯಾಕೆ? 500 ಹ್ಯುಮ್ಯಾನಿಟಿ ಮಾಡಿದೆ. ಓಕೆ, ನನ್ನ ಗಾಡಿ ನೋಡ್ಬೋದು. ಒಂದು ಗಾಡಿ ಅದೇ ಆಲ್ರೆಡಿ ಹೇಳಿದ್ನಲ್ಲ, ಹಿಮಾಲಯ. ಸೊ ಇದು ಹಂಟರು, ಇದು ನಮ್ಮ ಡ್ಯೂಕ್ ಸೆಟ್ ಆಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ಕಂಪ್ಲೀಟ್ ಗಾಡಿ ಇದು. ಓಕೆ ಗುರು, ಈಗ ಹೊರಡೋ ಸಮಯ. ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದೀವಿ. ನೆಕ್ಸ್ಟ್ ಲೆವೆಲು ಬರ್ತಾ ಇದ್ದೀನಿ ತಾನೆ. ಅದೇನು ತಲೆಯಲ್ಲಿ ಹಿಡ್ಕೊಂಡು ಗಾಡಿ ಓಡಿಸ್ತಾರ. ದೇವ್ರೆ ಒಳ್ಳೇದು ಮಾಡಪ್ಪ, ಸೇಫಾಗಿ ಕರ್ಕೊಂಡೋಗಿ. ನಮ್ಮ ಪೀಣ್ಯ ಫ್ಲೈಓವರ್ ಹತ್ತೀವಿ ಗೊತ್ತಾ, ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ನೈಟ್ ಟೈಮಲ್ಲಿ ಡ್ರೈವ್ ಮಾಡೋದೇ ಒಂಥರ ಸೂಪರ್, ಆದರೆ ಹುಷಾರಾಗಿ ಡ್ರೈವ್ ಮಾಡಬೇಕಷ್ಟೇ. ಏನು ದೊಡ್ಡ ಲಾರಿಗಳು ಬಿಡ್ತಾ ಇಲ್ಲ, ಬಿಡ್ತಿದ್ದೀನಿ ಅಂತ ಅಂದರು ಮತ್ತೆ ತಿರ್ಗಲ್ಲ ಹಾಕ. ಇವನು ಹೆಂಗೆ ಬಿಡ್ತವ್ರೆ ಅಣ್ಣ, ನಮ್ಗಲ್ಲ ಅಂದರೆ ಓಕೆ. ಏನು ಹಿಂಗೆ ಬಂದರು? ಓಯ್ ಇಲ್ಲೇ ಇದು ಸ್ಟಾರ್ಟಿಂಗಲ್ಲಿ ಆಯ್ತು, ಪೀಣ್ಯ ಮೆಟ್ರೋ ಸ್ಟೇಷನ್, ಅಲ್ಲಿಂದನೇ ಜಾಮು. ಕೆಳಗಡೆ ಹೋಗೋಣ ಬಾ, ಇಲ್ಲಿ ಹೋದ್ರೆ ನಾಳೆ ಹೋಯ್ತೀವಿ. ನಾನು ಅದಕ್ಕೆ ತಾನೇ ಹಾರ ನೋಡ್ತಿದ್ದು. ಇದು ಎಷ್ಟು ದೂರ ಇದೆ ಅಷ್ಟು ತನಕ ಟ್ರಾಫಿಕ್ ಜಾಮು, ಎಲ್ಲೂ ಇಲ್ಲ. ಒಂದು ಸತಿ ಹತ್ತಿದ್ರೆ ಅಲ್ಲೇ ಇಳಿಬೇಕು. ಕೆಳಗಡೆ ಹೋಗೋಣ ಬಾ. ಯಾವುದು ಗುರು ಟ್ರಾಫಿಕ್ ಜಾಮು, ಎಲ್ಲಿಂದ ಎಲ್ಲಿ ತನಕ ಗುರು. ಹಿಂಗೆ ಒನ್ ವೇದಲ್ಲಿ ಹೊಡಿಯೋದು ತಪ್ಪು, ಬಟ್ ಏನು ಮಾಡೋಣ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಪೀಣ್ಯ ಸ್ಟಾಪ್ ಇದೆ ಗೊತ್ತಾ, ಮೆಟ್ರೋ ಸ್ಟೇಷನು, ಅಲ್ಲಿಂದಾನೇ ಜಾಮು. ಏನು ಮಾಡೋದು ಹೇಳಿ, ಇದೇನಕ್ಕೆ ಜಾಮು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಇಷ್ಟು ದೂರ ಜಾಮು, ಫೈನ್ ಗೀನ್ ಹಾಕ್ತಾರಾ? ಯಪ್ಪ ಗುರು, ನೋಡ್ಬೋದು ನೋಡಿ ಎಲ್ಲಿಂದ ಜಾಮು.
ಯಪ್ಪ ನಾನು ಇವತ್ತು ಹಿಂಗೆ ಹೋದ್ರೆ ಯಾವತ್ತು ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇಲ್ಲೇ ಸ್ಟಾಪ್. ಇವರು ರಿವರ್ಸೇ ಹೊಡಿತವ್ರೆ ಗುರು. ಈ ಫ್ಲೈಓವರ್ ಪೂರ್ತಿ ಜಾಮ್ ಅಂದರೆ ಏನು ಗುರು? ಎಲ್ಲಿಂದ ಬರೋಣ ಹೇಳಿ? ಯಪ್ಪ ಓ ಓ ಓ ಓ ಓ ಓ ಓ ಓ ಕಾಣಿಸ್ತಾ ಇದೆಯಾ ಮೇಲ್ಗಡೆ ಗಾಡಿಗಳು ನಿಮಗೆ? ಇಲ್ಲಿಂದ ಫುಲ್ಲು ಜಾಮು. ಏನೂ ಮಾಡೋಕ್ಕಾಗಲ್ಲ, ಸರ್ವಿಸ್ ರೋಡಲ್ಲೇ ಹೋಗಬೇಕು. ಇದು ಹೋಗಿದ್ರೆ ಡೈರೆಕ್ಟ್ ನೆಲಮಂಗ್ಲಾಗ ಹೋಗ್ಬಿಡ್ತೀವಿ. ಪಾರ್ಲೇಜಿ ಟೋಲು ಲೆಫ್ಟ್ ತಗೋ, ಸರ್ವಿಸ್ ರೋಡಲ್ಲೇ ಹೊಡಿ, ಇಲ್ಲ ಸ್ಟ್ರೈಟೇ ಹೊಡಿ. ಯಪ್ಪ ಆದರೆ ಈ ಲೆವೆಲ್ ಟ್ರಾಫಿಕ್ ಜಾಮ. ಇದೇ ನೀವು ಬ್ಯಾನರು ಗುರು, ಬ್ಯಾನರ್ ಹಾಕಂಗಿಲ್ಲ ಅಂದ್ಬಿಟ್ಟು ಗಾಡಿ ಪೂರ್ತಿ ಬ್ಯಾನರ್ ಹಾಕೊಂಡು ಹೋಗ್ತಾ ಇದೆಯಾ? ಏನಾಯ್ತಿದೆಯಾ ಟೈರ್ ನಂದು ಬ್ಯಾಕ್ ಸೈಡು? ಏನೋ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಜಾಮ್. ನಾವು ನಾಳೆ ಇರುತ್ತೆ ಟ್ರಾಫಿಕ್ ಜಾಮ್ ಅಂತ ಅಂದ್ಕೊಂಡು ಇಡೀ ಬೆಂಗಳೂರವ್ರು ಏನಾದ್ರು ಓಡ್ತವ್ರ? ನಾಳೆ ಹಬ್ಬ ಗಿಬ್ಬ ಏನು ಇಲ್ವಲ್ಲ, ಮತ್ತು ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮು? ಏನೋ ಮಾಡೋಕ್ಕಾಗಲ್ಲ. ಸ್ಯಾಟರ್ಡೇ ಇಷ್ಟೊತ್ತು ನೈಟ್ ಅಲ್ಲ, ಆಲ್ಮೋಸ್ಟ್ ಆಗಿದೆ. ಎಲ್ಲ ಬಸ್ಗಳು ಅದು ಇದು ಎಲ್ಲ ಹೊರಡೋ ಸಮಯ. ಐ ಡಾಗಿ ಕಾರಲ್ಲಿ ಡಾಗಿ ಆ ಥರನೂ ಒಂದು ನಾಯಿ ಇತ್ತು. ಏನು ಮಾಡೋದು? ಅದೊಂದು ಕತೆ ಒಂದಿನ ಹೇಳ್ತೀನಿ, ಅದ್ರದ್ದು ನೆನಪಾಗ್ಬಿಡುತ್ತದು. ಇವಾಗ ಫುಲ್ ಎಮೋಷ್ನಲ್ ಆಗೋಯ್ತು ನೆನಪಾದ್ರೆ. ಒಂದಿನ ಸಪ್ರೇಟ್ ವ್ಲಾಗಲ್ಲೇ ಹೇಳ್ತೀನಿ ರೀ. ಅದು ಹೊಡಿಲ್ಲ ಅಲ್ಲಿ ತನಕ. ಲೆಫ್ಟಲ್ಲಿ ಹಿಂಗೆ ಹೊಡಿಬಾರ್ದು, ಬಟ್ ನಾನೇನು ಮಾಡಲಿ? ಈ ಟ್ರಾಫಿಕಲ್ಲಿ ಗ್ಲೌಸ್ ಹಾಕ್ಕೊಂಡು ಒಂದು ಕೆಲಸ ಮಾಡೋಣ ಇರಿ. ಗ್ಲೌಸ್ ಎಲ್ಲ ಸೈಡಲ್ಲಿ ಎತ್ತಿಕ್ಬಿಟ್ಟು ಬಿಸಿಲಲ್ಲಿ ಬಂದ್ಬಿಟ್ಟಿದ್ವಿ ಅಂದರೆ ಅಷ್ಟೇ ಗುರು. ಏನು ಟ್ರಾಫಿಕ್ ಗುರು, ಯಪ್ಪ. ಈ ರೋಡ್ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿರುತ್ತೆ. ಗೊತ್ತಿರೋದೆ, ಬಿಕಾಸ್ ಪ್ರತಿ ಸತಿ ಇಲ್ಲಿ ಬಂದಾಗ ಈ ಟ್ರಾಫಿಕ್ಕೆ. ಅದಕ್ಕೆ ಈ ಮೇಲ್ಗಡೆ ರೋಡ್ ನಾವು ತೊಗೊಂಡ್ವಿ. ಮೇಲ್ಗಡೆ ರೋಡ್ ತೊಗೋಬೇಕಾರೆ ಅಲ್ಲಿ ಎಲ್ಲಿಂದ ಪೀಣ್ಯದಿಂದ ಟ್ರಾಫಿಕ್ ಗುರು. ಅಪ್ಪ ಅದೇನಾಗೋಯ್ತೋ ಏನು ಕತೆ? ಇವನು ಯಾರೋ ಎಂಜಲೆಲ್ಲ ಹೋಗಿತ್ತು ಅವನು ಎಲ್ಲಿಂದ. ಓ ಓ ಓ ಓ ಓ ಓ ಓ ಅಪ್ಪ ಗುರುವೇ, ಹಂಗೂ ಹಿಂಗೂ ದಾಟ್ಕೊಂಡು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ನೋಡಿ, ರೈಟಲ್ಲಿದೆ. ಯಪ್ಪ ಅದೇನು ಟ್ರಾಫಿಕ್ಕು, ಅದ್ರ ಮೇಲೆ ಹತ್ತದೆ. ಅಯ್ಯೋ ಅದು ಎಷ್ಟು ಲೇಟ್ ನೈಟಲ್ಲಿ ಈ ಲೆವೆಲ್ ಟ್ರಾಫಿಕ್ಕು. ಬಟ್ ಚೆನ್ನಾಗಿತ್ತು ಒಂಥರ. ಇವತ್ತು ಜರ್ನಿದು ಫಸ್ಟು ಟೋಲು. ನಮ್ಮ ಬಾಯ್ಸು ಹಿಂದೆ ಎಲ್ಲೋ ಮಿಸ್ ಆಗೋರೆ. ಟೋಲ್ ದಾಟಿದ ಮೇಲೆ ನಾವು ಹಾಕ್ಕೊಳ್ಳೋಣ ಗಾಡಿನ, ಸಿಗ್ತಾರೆ ಬಾಯ್ಸು. ಬರೋ ಫಸ್ಟು ಟೋಲು ನಮ್ಮದು. ಯಪ್ಪ ಈ ರೋಡಿಗೆ ಬಂದು ಸೇರೋಕ್ಕೆ ಎಷ್ಟೊತ್ತು ತೊಗೊಂಡ್ವಿ ಗುರು. ಅಯ್ಯೋ ನಾನಲ್ಲಿ ಆಫ್ ರೋಡಿಂಗು ಅದು ಇದು ಎಲ್ಲ ಮಾಡಿದೆ ಆ ಟ್ರಾಫಿಕ್ಕಲ್ಲೂ. ಯಪ್ಪ ದೇವ್ರೆ. ಇನ್ನು ಕುಣಿಗಲ್ ತನಕ ಹೋಗ್ಬೇಕು, ಅವ್ರ ಫಾರ್ಮ್ ತನಕ. ಅಲ್ಲಿ ಆಫ್ ರೋಡಿಂಗ್ ಸಖತ್ತಾಗಿದೆ ಗುರು. ಇವ್ರ ಫಾರ್ಮ್ ಹೋಗೋ ದಾರಿ ಇದೆಯಲ್ಲ, ಸೊ ಅಲ್ಲಿ ಸೂಪರಾಗಿದೆ ಆಫ್ ರೋಡಿಂಗ್ ಮಾಡೋದು. 60 ಎಕರೆ 2 ಹೊಸ ಗಾಡಿನೇ ಅಲ್ಲ, ಸೊ 60 ಒಳಗಡೆನೇ 2 ಗಾಡಿನೂ ಅಡ್ಜಸ್ಟೇ ಲೈಫ್ ಅಲ್ಲ ಗುರು. ಈಗ ಅವ್ರ ಪಾಪ ಹೊಸ ಗಾಡಿ 60 ಒಳಗಡೆನೇ ಓಡಿಸ್ಬೇಕು ಅಂದ್ಬಿಟ್ಟು ಶೋರೂಮಿಂದ ಹೇಳಿರೋದು. ಇಂಜಿನೆಲ್ಲ ಸೆಟ್ ಆಗಬೇಕಲ್ಲ, ಸೊ ಅದಕ್ಕೆ 60ಯಲ್ಲೇ. ಪ್ಲಸ್ ನೈಟ್ ಟೈಮಲ್ಲ, ಮನೆಗಳಲ್ಲೂ ಆ್ಯಕ್ಚುಲಿ ತುಂಬ ಭಯ ಇತ್ತು. ಮನೆಗಳಲ್ಲೂ ಬೇಡ ಅಂತಿದ್ರು. ಬಟ್ ನಾವೇ ಇಲ್ಲ ಹೋಗಿ ಬರ್ತೀವಿ ಅಂದ್ಬಿಟ್ಟು ಎಲ್ಲರದು ಕೆಲಸಗಳಿತ್ತು. ಇಲ್ಲ ಅಂದರೆ ಆವಾಗಲೇ ಮಧ್ಯಾಹ್ನನೇ ಬಿಟ್ಬಿಡ್ತೀವಿ ಗುರು. ನೈಸ್ ರೋಡ್ ಗುರು. ಸೊ ಇದೇ ಲಾಸ್ಟ್ ಎಕ್ಸಿಟ್ ನೈಸ್ ರೋಡು. ಇದೆಲ್ಲಿ ಬರುತ್ತೆ ಅಂದರೆ ನಮ್ಮ ಎಕ್ಸಿಬಿಷನ್ ಸೆಂಟರ್ ಇದೆ ಗೊತ್ತಾ, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್. ಸೊ ಅಲ್ಲಿ ಯಾವುದೋ ಈವೆಂಟ್ ನಡೀತೈತೆ, ರೈಟಲ್ಲಿ ಯಾವುದೋ ಈವೆಂಟ್ ನಡೀತಾ ಇದೆ. ಆದರೆ ತೋರಿಸ್ತೀನಿ ರೀ, ಅಲ್ಲಿ ಜಿಂಗಿ ಅಂತ ಲೈಟ್ ಹಾಕೋರ. ಓ ಲೈಟು ಓ ಅವನು ಯಾರೋ ಪ್ರಜೆ. ಇಷ್ಟು ಜನ ಬೆಂಗಳೂರು ಬಿಟ್ಟು ಹೋಯ್ತವ್ರ. ಬಟ್ ಟ್ರಕ್ಗಳೇ. ಓ ಆಟೋ ಅಲ್ಲಿ ಆಟೋ ಆಫ್ ರೋಡಿಂಗ್ ಮಾಡಬೇಕು ಅಂದ್ಬಿಟ್ಟು ಆಸೆ ಗುರು. ಅವ್ರ ಜಮೀನಲ್ಲಿ ಆಫ್ ರೋಡಿಂಗ್ಗೆ ಜಾಗ ಇದೆ, ಟ್ರೈ ಮಾಡೋಣ ನಾಳೆ. ಅದು ಸಪ್ರೇಟ್ ಬ್ಲಾಗ್ ಬರುತ್ತೆ. ಆಫ್ ರೋಡಿಂಗ್ ನಾವು ಮಾಡಿದ್ರೆ ಸಪ್ರೇಟ್ ಬ್ಲಾಗ್ ಬರುತ್ತೆ, ಇಲ್ಲ ಅಂದರೆ ಈ ಬ್ಲಾಗು ಇಲ್ಲಿಂದ ಜಮೀನು ಹೋಗೋ ತನಕ ನೋಡೋಣ ಬನ್ನಿ. ಬಟ್ ಟ್ರಾಫಿಕ್ ನಂದು ವೈಸರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಕ್ರ್ಯಾಚಸ್ ಆಗಿಬಿಟ್ಟೈತೆ ಗುರು ವೈಸರು. ಅಯ್ಯೋ ಅದು ಸ್ಕ್ರ್ಯಾಚಸಲ್ಲಿ ನೈಟ್ ಟೈಮು ಆಪೋಸಿಟ್, ಇವಾಗ ಆಪೋಸಿಟ್ ಅನ್ನೋಕ್ಕಿನ್ನೋ ಇಲ್ಲಿ ಬ್ರೇಕ್ ಲೈಟ್ ಇದೆ ಕಾಣಿಸ್ತಿದೆಯಲ್ಲ ಈ ಸ್ವಿಫ್ಟಲ್ಲಿ, ಆ ಬ್ರೇಕ್ ಲೈಟೇ ಈ ಸ್ಕ್ರ್ಯಾಚ್ ಒಳಗಡೆ ಬಂದು ರಿಫ್ಲೆಕ್ಟ್ ಹೊಡೆದು ಒಳಗಡೆ ಎಲ್ಲ ಹಂಗೆ ಸ್ಪ್ರೆಡ್ ಮಾಡುತ್ತೆ.
ಸೊ ಅದರಿಂದ ವೈಸರ್ ಮುಚ್ಕೊಳಕ್ಕೆ ಒಂಥರ ಆಗ್ತಾಯಿದೆ. ಇಲ್ಲೇನಿದು ಜಾಮು, ಓ ಇಲ್ಲಿ 1 ವೇ ಬರ್ತಾರೆ, 2 ವೇ ಬರ್ತಾರೆ, ಎಲ್ಲ ವೇನೂ ಬರ್ತಾವ್ರಿ ಇಲ್ಲಿ. ತಗೊಳ್ರಿ. ಸೊ ಇವನು ಕೈಯಲ್ಲಿ ಹಿಡ್ಕೊಂಡು ಹಾಡೆಲ್ಲ ಆಡ್ತಿಲ್ಲ, ವ್ಲಾಗ್ ಮಾಡ್ಕೊಂಡು ಬರ್ತಾನೆ. ಅದೇ ಹಿಮಾಲಯ 450 ಚೆನ್ನಾಗಿದೆ, ಬ್ಯಾಕ್ ಸೈಡಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗಾಡಿ. ಇವಾಗ ಕೊಡೋ ಗಾಡಿಗೆ ಟಯರ್ ಹಗ್ಗರೇ ಕೊಡಲ್ಲ ಗುರು, ಹಿಂದೆ ಟಯರ್ ಹಗ್ಗರೇ ಕೊಡಲ್ಲ. ಹೊಡ್ಕೊಳಮ್ಮ, ಸೂಪರ್. ಅವ್ನು ಇನ್ನೊಂದು ಗಾಡಿ ಹಂಟರ್ ಇದೆಯಲ್ಲ, ಅವ್ನು ಇವಾಗ ಬೈಕಿಂಗ್ ಫೀಲ್ಡ್ ಅಂದರೆ ಬೈಕೆಲ್ಲ ಓಡಿಸ್ತಾನೆ. ಸೊ ನಮ್ಮ ಥರ ಇವಾಗ ಎಂಟ್ರಿ ಕೊಟ್ಟಿರೋದು, ರೈಡಿಂಗ್ ಗೇರ್ಸು ಎಲ್ಲ ತೊಗೋಬೇಕು. ತೊಗೊಳ್ಳಿ ಗುರು, ಎಲ್ಲರೂ ಬೈಕಲ್ಲಿ ಇಳಿಬೇಕು. ಯಾಕಂದರೆ ಬೈಕಲ್ಲಿ ಇಳಿದಾಗ ನಿಮಗೆ ಗಾಳಿ ಡೈರೆಕ್ಟಾಗಿ ಹೊಡೆಯುತ್ತೆ ಇಲ್ಲಿಗೆ, ಫೇಸ್ಗಾಗಲಿ ಚೆಸ್ಟಿಗಾಗಲಿ ನಿಮ್ಮ ಬಾಡಿಗೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಅಷ್ಟು ಡೇಂಜರಸ್ ಆಗೇ ಇರುತ್ತೆ. ಯಾಕಂದರೆ ಬೈಕ್ ರೈಡು ಸಿಕ್ಕಾಪಟ್ಟೆ ಡೇಂಜರಸ್ಸು. ಕಂಪ್ಲೀಟ್ ರೈಡಿಂಗ್ ಗೇರ್ಸ್ ಹಾಕ್ಕೊಂಡೆ. ರೈಡಿಂಗ್ ಗೇರ್ಸ್ ಇಲ್ಲ ಅಂದರೆ ತಲೆ ಗುರು, ಮೇಯ್ನ್ ಸೇಫ್ಟಿ ತಲೆ ಅಲ್ವಾ. ಹೆಡ್ ಅನ್ನೋದು ಸಿಕ್ಕಾಪಟ್ಟೆ ಸೇಫ್ಟಿ, ಅದಕ್ಕೆ ಹೆಲ್ಮೆಟು. ಸೊ ಪ್ರಾಪರಾಗಿ ರೈಡ್ ಮಾಡಿದ್ರೆ ಯಾರು ಏನಾ ಪ್ರಾಪರಾಗಿ ರೈಡ್ ಮಾಡಿದ್ರೆ ಸೂಪರ್. ಕರೆ ಎಲ್ಲರೂ ಜೀವನೇ ಗುರು ಅಲ್ವಾ. ಸೊ ಮನೆಗಳಲ್ಲಿ ನಂಬ್ಕೊಂಡು ಕಳಿಸಿರ್ತಾರೆ. ಸೊ ನಾವು ಅದೇ ಥರ, ಅದೇ ಸ್ಪೀಡು, ಅದೇ ಪೇಸು ಮತ್ತು ರೂಲ್ಸ್ ಫಾಲೋ ಮಾಡ್ಕೊಂಡು, ಫಸ್ಟ್ ಆಫ್ ಆಲ್ ರೂಲ್ಸ್ ಗುರು. ನಾವು ಆದಷ್ಟು ರೂಲ್ಸ್ ಫಾಲೋ ಮಾಡಿದ್ವಿ ಅಂದರೆ ಈ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಇಲ್ಲಿ ದೇವಸ್ಥಾನ ಇದೆ ಗುರು. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೋಡಿ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಿ. ಇಲ್ಲೊಂದು ಆಂಜನೇಯ ದೇವಸ್ಥಾನ, ಇನ್ನೊಂದು ಆಂಜನೇಯ ದೇವಸ್ಥಾನ, ಅದಾಗಿದ್ಮೇಲೆ ಲೆಫ್ಟು ಕುಣಿಗಲ್ ರೋಡಿಗೆ ಕನೆಕ್ಟ್ ಆಗ್ತೀವಿ. ಹಂಗಾರೆ ಮಂಗಳೂರು ರೋಡಿಗೆ ಕನೆಕ್ಟ್ ಆಗ್ತೀವಿ. ಸೊ ಅದು ಸಕಲೇಶ್ಪುರ ಮಂಗಳೂರು ತನಕ ಅದೇ ರೋಡ್ ಹೋಗುತ್ತೆ. ಇದು ಸ್ಟ್ರೈಟ್ ಹೋದರೆ ನಮ್ಮ NH4, ಇದು ತುಮಕೂರು ದಾಬಾಸ್ಪೇಟೆ ಮುಂಬೈ ತನಕ ಇದೇ ರೋಡು ಗುರು. ಇವಾಗ ಏನು ಪ್ರಾಬ್ಲಮ್ ಅಂದರೆ, ಅವನು ಹಂಟರಲ್ಲಿ ಒಬ್ಬ ಬರ್ತಾನಲ್ಲ ಸುಹಾಸ್ ಅಂದ್ಬಿಟ್ಟು, ಅವ್ನು ಮಿಸ್ ಆಗೋದ. ಸೊ ಇದು 2ನೇ ಆಂಜನೇಯ ದೇವಸ್ಥಾನ. ದೇವರೇ ಒಳ್ಳೇದು ಮಾಡಪ್ಪ. ಅಂದರೆ ಹಿಂದೆ ಇದ್ದಾನೆ ಅಷ್ಟೇ. ನಾವು ಒಳಗಡೆ ನುಗ್ಗಿಸ್ಕೊಂಡು ಬಂದ್ಬಿಟ್ವಿ, ಅವನು ಹಿಂದೆ ಇದ್ದಾನೆ. ಸೊ ನಾವು ಇಲ್ಲಿ ಮಚಾ ನೀನು ಇಲ್ಲೇ ಆಫ್ ರೋಡಿಂಗ್ ಎಲ್ಲ ಮಾಡಬೇಡ ಬಾ, ಅಲ್ಲಿ ಇನ್ನೂ ಐತೆ ಬಿಟ್ಟೆ. ಈ ಮಂಗಳೂರು ರೋಡ್ ತೊಗೊಳ್ಳೋಣ ಗುರು. ಸೊ ಇಲ್ಲೇ ಸ್ಟಾರ್ಟಿಂಗಲ್ಲಿ ಗಾಡಿ ಹಾಕೊಳ್ಳೋಣ, ಅಂಗಡಿಯಲ್ಲಿ ಒಂದು ಜ್ಯೂಸ್ ಏನಾದ್ರು ಕುಡಿಯೋಣ. ಅಷ್ಟರಲ್ಲಿ ಅವ್ನು ಬರ್ತಾನೆ. ಅವ್ನಿಗೆ ಆಲ್ರೆಡಿ ಇಂಟಿಮೇಟ್ ಮಾಡಿದ್ದೀವಿ, ಇಂಥ ಜಾಗದಲ್ಲಿ ಇರ್ತೀವಿ ಅಂದ್ಬಿಟ್ಟು ಇಂಟಿಮೇಟ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ರಿಫ್ರೆಶ್ ಆಗೋಣ. ಆಲ್ಮೋಸ್ಟ್ 27 ಕಿಲೋಮೀಟರ್ಸ್ ಓಡಿಸಿದ್ದೀವಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಿಂದ, ಮನೆಯಿಂದ ಇಲ್ಲಿಗೆ. ಮನೆ ಹತ್ರ ಟ್ರಿಪ್ 0 ಮಾಡಿದೆ. ಸೊ ನಾವು ಇಲ್ಲೇ ಎಲ್ಲರೂ ಹಾಕೊಳ್ಳೋಣ. ನಮ್ಮ ಬಾಯ್ಸ್ ಎಲ್ಲ ಮುಂದೆ ಕಳಿಸಿದ್ದೀನಿ. ಸೊ ಇವಾಗ ನಾವು ಅವ್ರನ್ನ ಚೇಸ್ ಮಾಡೋಣ. ಐಬಿಮೆ ಹಾಕ್ಕೊಂಡಿಲ್ಲ, ಅಲ್ಲಿ 2 ಹಜಾರ್ಡ್ ಕಾಣಿಸ್ತಾ ಇದೆಯಾ ನಮ್ಮ ಬಾಯ್ಸ್ ಅವರು. ಸೊ ಗುರು, ಈಗ ಸೆಕೆಂಡ್ ಟೋಲ್ ಬಂತು, ಕಾಣ್ತಾ ಇದೆಯಾ? ಆಲ್ಮೋಸ್ಟ್ ಒಂದು 300-400 ಮೀಟರ್ಸ್ ಇರುತ್ತೆ. ಸೊ ಇಲ್ಲಿಂದ ಕಾಣ್ತಾ ಇದೆ. ಇದಾಗಿದ್ಮೇಲೆ ಹಾಕೊಳ್ಳೋಣ ಗಾಡಿದೊಂದು 2-3 ಫೋಟೋಗಳು ತೆಕ್ಕೊಳ್ಳೋಣ, ಆಮೇಲೆ ಲೆಟ್ಸ್ ಗೋ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಮೇಯ್ನ್ ಅಲ್ಲಿಂದನೇ ಟ್ರಾಫಿಕ್ ಇದಾಗಿ ಇವಾಗ ಲೋ ಬೀಮ್ ಹಾಕ್ಕೊಂಡಿದ್ದೀನಿ. ಇಂಜಿನ್ ಬ್ರೇಕಿಂಗ್ ಕಲಿಬೇಕು ಗುರು. ಇಂಜಿನ್ ಬ್ರೇಕಿಂಗ್ ಕಲಿತ್ರೆ, ಈಗ ನಾನು ಹೆಂಗೆ ಬ್ರೇಕಿಂಗ್ ಮಾಡಿದೆ, ಬ್ರೇಕ್ ಹಿಡಿಲಿಲ್ಲ, ಬರೀ ಇಂಜಿನ್ ಬ್ರೇಕಿಂಗಲ್ಲೇ ಹೊಡೆದಿದ್ದು. ಸೊ ಗುರು, ಫಸ್ಟ್ ಒಂದು ಫೋಟೋ ತೆಕ್ಕೊಳ್ಳೋಣ. ಸೊ ಗುರು, ಇಲ್ಲಿ ಈ ಟೋಲ್ ಹತ್ರ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ಫೋಟೋಸ್ಗಳು ತೊಗೊಂಡ್ವಿ. ಸೊ ನಾನು ಡ್ಯೂಕು. ಸೊ ಹೇಗಿದೆ ನೋಡಿ, ಕಂಪ್ಲೀಟಾಗಿ ಟಾಪ್ ಬಾಕ್ಸ್ ಹಾಕಿ. ಸೊ ಇದು ಹಿಮಾಲಯ 450, ಇದು ಹಂಟರ್. ಸೊ 3 ಗಾಡಿ ಲೈನ್ ಅಪ್ ಆ್ಯಂಡ್ ದಿ ಟೋಲ್. ಸೊ ಇವಾಗ ಎಲ್ಲೂ ಸ್ಟಾಪ್ ಇಲ್ಲ ಗುರು, ಡೈರೆಕ್ಟ್ ಜಮೀನ್ಗೆ. ಬೇಜಾನ್ ಸ್ಟಾಪ್ಗಳು ತೊಗೊಂಡ್ಬಿಟ್ಟಿದ್ದೀವಿ. ಆಲ್ರೆಡಿ ಟೈಮ್ ಏನಾಗಿದೆ, ಸ್ನ್ಯಾಪ್ ಇದು 9:55 ಆಗಿದೆ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಅಲ್ಲಿ ಬೇರೆ ಕತ್ಲೆ ಇರುತ್ತೆ. ನಾನು ಅಲ್ಲಿ ಫೋಟೋಸ್ ತೆಕ್ಕೊಂತಿದ್ದೆ, ಅದಕ್ಕೆ ಲೇಟ್ ಆಗೋಯಿತು. ಬಾಯ್ಸ್ ಎಲ್ಲ ಮುಂದೆ ಹೋಗಿರ್ತಾರೆ. ಏನು ಗುರು, ರೋಡಲ್ಲಿ ಲೈಟೇ ಇಲ್ಲ, ಬರೀ ನಮ್ಮ ಹೆಡ್ಲೈಟ್ಸ್ ಮಾತ್ರ. ಯಪ್ಪ, ಹಿಂದೆಯಿಂದ ಯಾರು ಗುರು ಈ ಲೆವೆಲಿಗೆ ಲೈಟ್ ಹೊಡಿತಾ ಇರೋದು? ಯಪ್ಪ, ಐಬಿಮ್ ಹಾಕ್ಕೊಂಡು ಹೆಂಗೆ ಹೊಡಿತೈತೆ ಮಿರರಲ್ಲಿ ರಿಫ್ಲೆಕ್ಷನ್. ಏನೂ ಮಾಡೋಕ್ಕಾಗಲ್ಲ. ಹೈವೇ ಬಾಯ್ಸಲ್ಲಿ ಮುಂದೆ ಬಿಟ್ನಲ್ಲ ಅವ್ರನ್ನ. ನಮ್ಮ ಬಾಯ್ ಸಿಕ್ಕರು, ನಮಗೋಸ್ಕರ ಗಾಡಿ ನಿಲ್ಲಿಸ್ಕೊಂಡಿದ್ರು. ನಾನಲ್ಲಿ ಫೋಟೋ ತೆಕ್ಕೊಂತಿದ್ದೆ, ಅದಕ್ಕೆ ಲೇಟ್ ಆಯಿತು. ಪಾಪ ಅವರು ಗೊತ್ತಿಲ್ಲ ನಾನು ಫೋಟೋ ತೆಕ್ಕೊಂತಿದ್ದೆ ಅಂತ.
ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಬಂತು. ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಲೇಕ್ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಕಾಣಿಸ್ತಾ ಇಲ್ಲ. ಬ್ಯೂಟಿಫುಲ್ ಆಗಿತ್ತು ಡ್ರೈವ್ ಅಂತೂ. ಬಟ್ ಏನು ನೈಟ್ ಟೈಮ್ ಅಲ್ಲ, ನಿಮಗೆ ಏನೂ ಕಾಣಿಸ್ತಾ ಇರಲ್ಲ. ಬಟ್ ಆದರೂ ಈ ಒಂದು ವ್ಲಾಗ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಅಲ್ಲಿ ಆಫ್ ರೋಡಿಂಗ್ ಮಾಡೋಣ, ಟ್ರೈ ಮಾಡೋಣ ಆಫ್ ರೋಡಿಂಗು. ಇವಾಗ ಹೋಗ್ತಾನು ಕಂಪ್ಲೀಟಾಗಿ ಆಫ್ ರೋಡಿಂಗೇ ಇರುತ್ತೆ. ಏನು ಗುರು, ಏನೋ ಫಂಕ್ಷನ್ ಐತೆ ಮನಿಗ್ನಳ್ಳಿ. ಏನಿದು ಫಂಕ್ಷನ್ನು? ಊರಬ್ಬನಾ? 27 ಸರಿ ಬಾ. ವಾವ್, ಊರಬ್ಬನಾ? ಹಾಂ ಸೂಪರ್. ವಾಮ್ ವೆಲ್ಕಮ್. ಒಂಥರ ಇದೆ ಗುರು. ಈ ಊರು ಒಳಗಡೆ ಹೋಗಿ ಅವರ ಜಮೀನಿಗೆ ಹೋಗಬೇಕು. ಸೊ 3 ಜನ ಬಾಯ್ಸ್ ಬರ್ತಾ ಇದ್ದೀವಿ. ಐ ಮೀನ್ ನಂದು ಸೇರಿಸಿ 3ನೇ ಗಾಡಿ. ಗುರುವ ಪ್ರವೇಶ ಕಣೋ, ಗೃಹ ಪ್ರವೇಶ. ಏನ ಆಲ್ರೆಡಿ ಚಳಿ ಆಗಕ್ಕೆ ಸ್ಟಾರ್ಟ್ ಆಗೈತೆ. ಅಲ್ಲ, ಇಲ್ಲಿ ಚಳಿ ಹೊಡಿತಿದೆ, ಅಲ್ಲಿ ಹೆವಿ ಸೆಕೆ ಹೊಡೀತು ಗುರು. ನಾನು ಗಿಕೆಟ್ ಎಲ್ಲ ಎದ್ದು ಬಿಸಾಕ್ಬಿಟ್ಟೆ. ನೀವು ಅಂದರೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ, ಈ ಗ್ಲೌಸ್ ಎಲ್ಲ ಬಿಚ್ಚಾಕ್ಬಿಟ್ಟಿರ್ತೀನಿ, ಜಾಕೆಟ್ ಎಲ್ಲ ಎತ್ತಾಕ್ಬಿಟ್ಟಿರ್ತೀನಿ. ರೇಂಜ್ ಸೆಕೆ ಹೊಡಿತಿತ್ತು ಬೆಂಗಳೂರಲ್ಲಿ. ಇಲ್ಲಿ ಬರ್ತಾ ಇಲ್ಲಿ ಯಾಕಂದರೆ ಕಂಪ್ಲೀಟಾಗಿ ಗ್ರೀನರಿ ಇದೆಯಲ್ಲ, ಸೊ ಅದಕ್ಕೆ ಆರಾಮಾಗಿ ಬ್ಯೂಟಿಫುಲ್ಲಾಗಿ ಚಳಿ ಹೊಡಿತಾ ಇದೆ. ಸಖತ್ತಾಗಿದೆ ಗುರು, ಒಳ್ಳೆ ಫೀಲು. ಹಿಂಗೇ ಚಳಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಸಕ್ಕದಾಗಿರುತ್ತೆ, ಮೈಲ್ಡ್ ಚಳಿ. ಸೊ ಇಲ್ಲಿಂದ ಮಂಡ್ ರೋಡ್ ದಾರಿ ಗುರು. ದೇವ್ರೆ, ಇಲ್ಲೆಲ್ಲ ನೋಡಿ ಆಲ್ರೆಡಿ ನೋಡ್ಬೋದು ಇದೇ ಥರ ಇರೋದು ಕಂಪ್ಲೀಟಾಗಿ ಇಲ್ಲಿಂದ ಆಫ್ ರೋಡಿಂಗೆ ಸೇಮ್ ಹಿಂಗೆ ಇರೋದು ಗುರು ರೋಡು. ಬೆಳಗ್ಗೆ ಬರೋಣ, ಬೆಳಗ್ಗೆ ಬಂದು ಇಲ್ಲಿ ಆಫ್ ರೋಡಿಂಗ್ ಎಲ್ಲ ಮಾಡೋಣ. ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಸೇಮ್ ಇದೇ ಥರ ಇರೋದು. ಇಲ್ಲೆಲ್ಲ ಕರಡಿ ಮತ್ತು ಚಿರತೆ ಕಾಟ. ಇಂಥದ್ರಲ್ಲಿ ನಾವು ಇಷ್ಟೊತ್ತಿಗೆ ಬಂದಿದ್ದೀವಿ. ನಮಗೆ ಎಷ್ಟು ಧೈರ್ಯ ಇರಬೇಕು. ಏನಿಲ್ಲ, ಬಂದರೆ ನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗೋದಷ್ಟೇ, ಒಂದು ರೌಂಡು ಬಮ್ಮ ಅಂತ. ಆವಾಗ ಅದಕ್ಕೆ ಹೇಳೋದು, ನನ್ನ ಮೈಯಲ್ಲಿ ಏನೂ ಇಲ್ಲ, ಬರೀ ಬೋನ್ಸೇ ಇರೋದು. ಬೆಳಗ್ಗೆ ಬರಬೇಕು ಗುರು ಆಫ್ ರೋಡಿಂಗ್. ಇಲ್ಲಿ ಸಖತ್ತಾಗಿದೆ ನೈಟ್ ಟೈಮು. ಅಯ್ಯೋ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಸ್ಟೇ ಆಗಿರುತ್ತೆ. ಹಿಂದೆ ಆರಾಮೇನೋ ಪೀಸಾ? ಗ್ಯಾಪ್ ಕೊಟ್ಕೊಂಬರ್ರೋ, ಇಟ್ಬಿಡ್ತೀರಾ ಆಮೇಲೆ. ನಾನು ಆಮೇಲೆ ಎಲ್ಗೋಗ್ಲಿ? ಕಂಪ್ಲೀಟಾಗಿದೆ ಥರ ಇರುತ್ತೆ ಗುರು ರೋಡು. ಅಕ್ಕಪಕ್ಕ ಏನೂ ಕಾಣ್ತಾ ಇಲ್ಲ. ನಮ್ಮ ಲೈಟ್ ನೋಡಿ, ಲೋ ಬೀಮ್ ಹಾಕ್ತೀನಿ, ಐ ಬೀಮ್. ಸ್ವಲ್ಪ ಮಿಸ್ ಆಯಿತು ಅಂದರೆ ದಬಾಕೊಂಡ್ಬಿಡ್ತೀವಿ. ರೈಡರ್ಸ್ಗೆಲ್ಲ ಸೂಪರ್ ಇಷ್ಟ ಆಗುತ್ತೆ ಇದು. ಹಾಗೆ ಮಳೆ ಬಂದಿದ್ರು ಇನ್ನೂ ಸಾಕಾದಾಗ ನೀರಲ್ಲಿ ಒಳ್ಳೆ ರಿವರ್ ಕ್ರಾಸಿಂಗು, ವಾಟರ್ ಕ್ರಾಸಿಂಗು ಬ್ಯೂಟಿಫುಲ್. ಇಲ್ಲೂ ಅಂತೂ ಸೂಪರು. ನೋಡೋಣ, ಇಲ್ಲಿ ಬೆಳಗ್ಗೆ ಬರೋಣ ಇರುಗರು. ಬೆಳಗ್ಗೆ ಒಂದು ಆಫ್ ರೋಡಿಂಗ್ ಹೊಡೆಯೋಣ. ಇಲ್ಲಿ ಬಿಸಿಲು ಬರೋ ಅಷ್ಟರಲ್ಲಿ ಫಸ್ಟು ಒಂದು ಆಫ್ ರೋಡಿಂಗ್ ಹೊಡೆದ್ಬಿಡೋಣ. ಅವ್ರು ಹೋಗ್ತಾ ಇರೋ ಧೂಳೆಲ್ಲ ಇಲ್ಲಿಗೆ ಹೊಡಿತೈತೆ ಕ್ಯಾಮ್ರಾ. ಬಂದ್ವಿ ಗುರು. ಇನ್ನೇನು ಆಲ್ಮೋಸ್ಟ್ ಅವ್ರ ಜಮೀನು ಇನ್ನೊಂದು 100 ಮೀಟರ್ಸ್ ಅಷ್ಟೇ ಅವ್ರ ಜಮೀನು. ಅಟ್ ಲಾಸ್ಟ್ ಹ್ಞೂ. ಮತ್ತು ಅಲ್ಲಿ ಪೊಲ್ಯೂಷನ್ ಐತೆ ಕಣೋ, ಇಲ್ಲಿ ಪೊಲ್ಯೂಷನ್ ಇಲ್ಲ, ಅದಕ್ಕೆ ಸ್ಟಾರ್ಸ್ ಎಲ್ಲ ಕಾಣಿಸೋದು. ಅಪ್ಪ, ಬಂದ್ವಿ ಗುರು. ಇದೇ ಅವರ ಜಮೀನು ಗೇಟು. ಇವಾಗ ಒಳಗಡೆ ಹೋಗೋ ಸಮಯ ಇದೆ. ಅವ್ರ ಫಾರ್ಮು. ಲೆಟ್ಸ್ ಗೋ ಇನ್ಸೈಡ್. ನಾಯಿಗಳು ಬಗಳ್ತಾ ಇದೆ, ಅದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ನಾವೇ ಅಂತ, ಅದಕ್ಕೆ. ಅವರ ಫಾರ್ಮ್ ಇರೋದು ಹೀಗೆ. ಇಲ್ಲೆಲ್ಲ ಕಂಪ್ಲೀಟ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಸೊ ಇದೇ ಮನೆ, ನಾವು ಸ್ಟೇ ಆಗೋದು ಇಲ್ಲೇ. ಸೊ ನಮ್ಮ ಗಾಡಿ ಇಲ್ಲಿದೆ, ರೇಡಿಯೇಟ್ರ್ ಆನ್ ಆಗಿದೆ. ಸೊ ಅದಕ್ಕೋಸ್ಕರ ಗಾಡಿ ರನ್ನಿಂಗಲ್ಲಿ ಬಿಟ್ಟಿದ್ದೀನಿ. ಯಾಕೋ ಬಾರೋ, ಏನು ಮಾತಾಡ್ಸೇ ಇಲ್ವಾ ನಾನು ನೀನು? ಓ, ಇಂಥ ಅವತಾರದಲ್ಲಿ ಇದ್ದೀನಿ ಅಂತನಾ? ಬಿಡು. ಹ್ಞೂ, ಧೂಳು ನೋಡ್ಬೋದು ನೋಡಿ, ಎಂಥ ಆಫ್ ರೋಡಿಂಗ್ ಎಲ್ಲ ಗಾಡಿಯಲ್ಲ ಹಂಗೆ. ಸೊ ಗುರು, ಬಂದು ರೀಚ್ ಆಗಿದ್ದೀವಿ ಇವ್ರ ಫಾರ್ಮಲ್ಲಿ.
ಸೊ ಹಿಂದೆ ನೋಡ್ಬೋದು ನಮ್ಮದು ಕಂಪ್ಲೀಟ್ ರೈಡಿಂಗ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀವಿ. ಸೊ ಇವಾಗ ರೆಸ್ಟ್ ತೊಗೊಂಡು ನಾಳೆ ಬೆಳಗ್ಗೆ ನಿಮಗೆ ನಾನು 2 ಗಾಡಿ ರಿವ್ಯೂ ಮಾಡಬೇಕು. ಸೊ ಅದು ರಿವ್ಯೂ ಮಾಡಿ ಮತ್ತೆ ಆಫ್ ರೋಡಿಂಗ್ ಬೇರೆ ಹೋಗಬೇಕು. ಸೊ ಆಫ್ ರೋಡಿಂಗ್ ಹೋಗ್ತೀವಿ. ನಾವು ಯಾರ್ಯಾರು ಬಂದಿದ್ದೀವಿ ಅಂದ್ಬಿಟ್ಟು ನಾನು ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ. ಕಿಂಗ್ ಗೇರ್ಸ್ ಎಲ್ಲ ಹೇಳದ್ನಲ್ಲ, ಸೊ ಇದೆ. ಸೊ ಇಷ್ಟು ಹೆಲ್ಮೆಟು, ನಾವು ಊಟ ತಂದಿರೋದು ಇಲ್ಲಿದೆ, ಕಂಪ್ಲೀಟಾಗಿ ಇದೆ ಗುರು, ಮೆಸ್ಸಪ್ ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ಬನ್ನಿ, ನಾವು ಸ್ಟೇ ಆಗೋ ಜಾಗ ಇವತ್ತಿಗೆ ಇದೆ. ಸೊ ಇವನು ಮನೋಜ್, ಸೊ ಆಲ್ರೆಡಿ ಗೊತ್ತಿರೋದು. ಋತಾಗ್. ಸೊ ನಮ್ಮ ಬ್ಲಾಗಲ್ಲಿ ನೋಡಿರ್ತೀರ, ಇವನು ಸುಹಾಸ್. ಸೊ ಇಷ್ಟು ಜನ ಇವತ್ತು ಸೇರಿಕೊಂಡು ಫಾರ್ಮಿಗೆ ಬಂದಿದ್ದೀವಿ. ಸೊ ಇವತ್ತು ಚಿಲ್ ಮಾಡಿಕೊಂಡು ನಾಳೆ ಆಫ್ ರೋಡಿಂಗು ಮತ್ತು ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಟೇಕ್ ಕೇರ್, ಬಾಯ್, ಸಿ.